ಸ್ವಾತಿ ಅವರೇ, ಒಂದು ಚಿಕ್ಕ ಟ್ರ್ಯಾಕ್ ರೆಕಾರ್ಡ್, ಕಾಂಗ್ರೆಸ್ ಸರ್ಕಾರದ ಟ್ರ್ಯಾಕ್ ರೆಕಾರ್ಡ್ನೊಂದಿಗೆ ಪ್ರಶ್ನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. 31 ಜಿಲ್ಲಾ ಪಂಚಾಯತ್ ಚುನಾವಣೆ ಪೆಂಡಿಂಗ್, 239 ತಾಲೂಕ್ ಪಂಚಾಯತ್ಗಳ ಚುನಾವಣೆ ಪೆಂಡಿಂಗ್, 5950 ಗ್ರಾಮ ಪಂಚಾಯತ್ಗಳ ಚುನಾವಣೆ ಪೆಂಡಿಂಗ್, 187 ನಗರಸಭೆಯ ಚುನಾವಣೆಗಳು ಪೆಂಡಿಂಗ್, 5 ಮಹಾನಗರ ಪಾಲಿಕೆಗಳ ಚುನಾವಣೆ ಇನ್ಕ್ಲೂಡಿಂಗ್ GBA ಪೆಂಡಿಂಗ್. ಅಷ್ಟೇ ನನ್ನ ಪ್ರಶ್ನೆ, ಉತ್ತರ ಬೇಕು. ಅವರೇ, ಈ ಮುಂಚೆನೂ ತಮ್ಮ ಚಾನೆಲ್ನಲ್ಲಿ ಚರ್ಚೆ ಮಾಡಬೇಕಾದಾಗ ನಾನು ಹೇಳಿದ್ದೀನಿ, ಯಾವಾಗ BBMP GBAಗೆ ಮಾರ್ಪಾಡಾಯಿತು, ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಏನು ಅಂತಂದರೆ GBA ಚುನಾವಣೆಯನ್ನು ನಾವು ಮಾಡೇ ತೀರ್ತೀವಿ ಅನ್ನುವಂಥದ್ದು. ಆದರೆ ಯಾವಾಗ 11 ವರ್ಷಗಳಿಂದ BBMP ಚುನಾವಣೆ ನಿಂತಿದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಚುನಾವಣೆಗಳು ನಿಲ್ಲಬಾರ್ದು, ಯಾವುದೇ ಸರ್ಕಾರ ಬರಲಿ, ನಮ್ಮ ಪಕ್ಷ ಇರಲಿ, ಬೇರೆ ಪಕ್ಷ ಇರಲಿ, ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಚುನಾವಣೆಗಳು ಎಸ್ಪೆಷಲಿ ಸ್ಥಳೀಯ ಮಟ್ಟದಲ್ಲಿ ನಿಲ್ಲಬಾರ್ದು. ಯಾಕೆಂತಂದರೆ ರಾಜ್ಯ ಮಟ್ಟದಲ್ಲಿ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳುತ್ತೆ, ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹುತೇಕ ಆಯಾ ಸರ್ಕಾರಗಳ ಪಾಲಾಗಿರುತ್ತೆ ಅನ್ನುವಂಥದ್ದಂತೂ ಸತ್ಯ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಕೇವಲ 3 ವರ್ಷಗಳ ಅವಧಿ ಆಗಿರುವಂಥದ್ದು. ಆದ್ರೆ ಹೌದು, ಕೇವಲ 3 ವರ್ಷಗಳ ಅವಧಿಯೇ ಆಗಿರುವಂಥದ್ದು. ಇದು ಬೇಕು ಅಂದ್ರೂ ಹೌದು, ಇಲ್ಲ ಅಂತಂದ್ರೂ ಹೌದು, ಇದೇ ಸತ್ಯ. ಆದ್ರೆ ಈ ಹಿಂದೆ ಇದ್ದಂತಹ BJP ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತು, 1 ಅಲ್ಲ 2 ಅಲ್ಲ 3 ಬಾರಿ. ನಿಮಗೆ ಚುನಾವಣೆ ಮಾಡೋ ತಾಕತ್ತಿಲ್ಲದೆ ಇದ್ರೆ, ಯೋಗ್ಯತೆ ಇಲ್ಲದೆ ಇದ್ರೆ ಹೇಳಿಬಿಡಿ, ಅದನ್ನ ಬಹುಶಃ ಒಂದು ಸಪರೇಟ್ ಬಾಡಿ ರಚನೆ ಮಾಡಿ ಚುನಾವಣೆನ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಬೋದೇನೋ ನೋಡೋಣ ಅನ್ನುವ ಮಟ್ಟಕ್ಕೆ ಜಡ್ಜಸ್ ಅಲ್ಲಿ ರಿಮಾರ್ಕ್ಸ್ ಹಾಕಿದ್ದನ್ನು ಕೂಡ ನಾವು ಗಮನಿಸಿರುವಂಥದ್ದು ಜಜ್ಮೆಂಟ್ ಅಲ್ಲಿ. ಆದ್ರೆ GBA ಆದ ನಂತರದಲ್ಲಿ SIR ಇಸ್ ನಾಟ್ ದ ಜಾಬ್ ಆಫ್ ಕಾಂಗ್ರೆಸ್ ಗವರ್ಮೆಂಟ್, SIR ಇಸ್ ನಾಟ್ ದ ಜಾಬ್ ಆಫ್ ಸ್ಟೇಟ್ ಗವರ್ಮೆಂಟ್. SIR ಮಾಡ್ತಾ ಇರುವಂಥದ್ದು ಎಲೆಕ್ಷನ್ ಕಮಿಷನ್, ಚೀಫ್ ಎಲೆಕ್ಷನ್ ಕಮಿಷನ್, ದೆಹಲಿಯಲ್ಲಿ ಕೂತ್ಕೊಂಡಿರುವಂತಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ SIR ಅನ್ನುವಂಥದ್ದನ್ನ ಇಡೀ ದೇಶದಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆ. ಈ ಹಿಂದೆ 2001 ಮತ್ತು 2ರಲ್ಲಿ SIR ನಡೆದಿತ್ತು ನಮ್ಮ ದೇಶದಲ್ಲಿ. ಈಗ ಮತ್ತೆ SIR ನಡೀತಾ ಇರುವಂಥ, ಈ ಮಧ್ಯದಲ್ಲಿ ಒಂದಿಷ್ಟು ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ ಒಂದು ಕೆಲಸ ಮಾಡಿದ್ರು, ಆದರೆ ಈ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂಥದ್ದು ಇವಾಗಲೇ. ಸೊ SIR ಅನ್ನ ಮಾಡಿ ಅಂತ ನಾವು ಹೇಳಿಲ್ಲ ಎಲೆಕ್ಷನ್ ಕಮಿಷನ್ಗೆ, SIR ಸ್ವಯಂ ಪ್ರೇರಿತವಾಗಿ. ಬಟ್ ಎಸ್, ಚುನಾವಣೆಗೆ 2 ತಿಂಗಳು 3 ತಿಂಗಳಿಗಿಂತ ಮುಂಚೆ SIR ಮಾಡಿಕೊಂಡು ಜನರ ಬದುಕಿನ ಜೊತೆ ಆಟ ಆಡಬೇಡಿ, ಕಲ್ಚಪಡಿ ಎಳಿಬೇಡಿ. ಈ ದೇಶ ನಿಂತಿರುವಂಥದ್ದೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರ ಹಕ್ಕನ್ನು ಕಸಿದುಕೊಳ್ಳುವಂಥ ಕೆಲಸ ಮಾಡಬೇಡಿ ಅನ್ನುವಂಥ ಒಂದು ಮನವಿಯನ್ನು ನಾವು ಎಲೆಕ್ಷನ್ ಕಮಿಷನ್ಗೆ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಕಣ್ತೆರೆದು ಕರ್ನಾಟಕದಲ್ಲಿ SIR ನಡೆಸ್ತಾ ಇದ್ದಾರೆ. ನಾನು ಅದನ್ನ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಆದ್ರೆ SIR ನಡೀತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ಲೋಕಲ್ ಬಾಡಿ ಚುನಾವಣೆ ಯಾವುದು ಬ್ಯಾಲೆಟ್ ಪೇಪರ್ ಅಲ್ಲಿ ನಡೆಯೋದಿಲ್ಲ. ಸೊ EVM ಗಳನ್ನೇ ಬಳಸಬೇಕಾಗತ್ತೆ. ಅಂಡ್ SIR ಒಂದ್ ಕಡೆ ಪ್ರಕ್ರಿಯೆ ನಡೀತಾ ಇದೆ, ಮತ್ತೊಂದು ಕಡೆ ಜನರಿಗೆ ಸೊ SIR ನಡೀತಾ ಇರುವಂತಹ ಈ ಒಂದು ಪ್ರಕ್ರಿಯೆಯಲ್ಲಿ GBA ಅಧಿಕಾರಿಗಳು ಹೇಳಿರುವಂತದ್ದು, ಅಂಡ್ ಇಟ್ ಇಸ್ ಅ ವೆರಿ 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 ವ್ಯಾಲಿಡ್ ಪಾಯಿಂಟ್. ನೀವು ಒಂದ್ ಕಡೆ SIR ಮಾಡ್ತಾ ಇದೀರಿ, ಮತ್ತೊಂದು ಕಡೆ ಚುನಾವಣೆಯನ್ನ ನಡೆಸಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಎಷ್ಟೋ ಜನ ವೋಟರ್ಸ್ಗೆ ಆಗುವಂತಹ ಅನ್ಯಾಯ ಇದು. ಒಂದು 2-3 ತಿಂಗಳು, ಸಿ ದ ಹೋಲ್ ಪರ್ಪಸ್ ಆಫ್ ಮೇಕಿಂಗ್ ಎಲೆಕ್ಷನ್ಸ್ ಇಸ್ ವಾಟ್ ಮೇಕ್ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಎಲೆಕ್ಷನ್ ಪ್ರೋಸೆಸ್. ಸೊ ನೀವು ಜನರನ್ನ ಚುನಾವಣೆಯಲ್ಲಿ ಭಾಗಿ ಮಾಡಬೇಕು ಅನ್ನುವಂಥದ್ದು, ಅವೇರ್ ಮಾಡಬೇಕು ಅನ್ನುವಂಥದ್ದು, ನಿಮ್ಮ ಸ್ಥಳೀಯ ನಾಯಕರನ್ನ ನೀವು ಆಯ್ಕೆ ಮಾಡಬೇಕು ಅಂತ ಹೇಳುವಂಥದ್ದು, ಅದಕ್ಕೆ ಅವಕಾಶ ಸಾಧ್ಯ ಆಗದೇ ಇದ್ದಿದ್ದಂತ ಸಂದರ್ಭದಲ್ಲಿ ಹಾಗಿದ್ರೆ ನಮಗೇನ್ ಸಮಸ್ಯೆ ಇಲ್ಲ. BJP ಅವರು ಒಂದು ನಿಯೋಗಕ್ಕೆ ಹೋಗಿ ಎಲೆಕ್ಷನ್ ಕಮಿಷನ್ ಇಂದ SIR ಅನ್ನ ಹೋಲ್ಡ್ ಮಾಡಿಸ್ಲಿ, ಮುಂದಿನ ವರ್ಷಕ್ಕೆ SIR ಹಾಕಲಿ. ಸ್ವಾತಿ ಅವರೇ, ನಾನು BJP ವಕ್ತಾರ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ SIR ಮಾಡೋದು ರಾಜ್ಯ ಸರ್ಕಾರದ ಜಾಬ್ ಅಲ್ಲ, ಟೆಕ್ನಿಕಲಿ ಮೇ ಬಿ, ಬಟ್ ಮಾರಲಿ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ತಂದು ಅರ್ಹ ಮತದಾರರಿಗೆ ಅವಕಾಶ ಕೊಡೋದು ಎಲ್ಲಾ ಪಕ್ಷಗಳ ಎಲ್ಲಾ ಸರ್ಕಾರಗಳ ಜವಾಬ್ದಾರಿ ಅಂತ ಹೇಳಿ ಈ ರಾಜ್ಯದ ಮತದಾರರಾಗಿ ನಾನು ಅನ್ಕೊಂಡಿದ್ದೀನಿ. ಬಟ್ ತಪ್ಪು ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, GBA ಚುನಾವಣೆಗೆ SIR ಅಡ್ಡಿ ಅಂತ ಹೇಳಿದ್ರಿ. ನಾನು ಪಟ್ಟಿ ಕೊಟ್ಟೆ, 1 ವರ್ಷ ಆಗ್ತಾ ಬಂತು, ಹೆಚ್ಚು ಕಮ್ಮಿ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಅವಧಿ ಮುಗ್ದೋಗಿ ಆಗಬೇಕಾದ ಅವಶ್ಯಕತೆ ಇದ್ದು ಅದಾಗ್ಲಿಲ್ಲ, ಆಗ SIR ಇಲ್ಲ, ಅದಕ್ಕೆ ನೀವು ಉತ್ತರ ಕೊಡಿರ. ಬಟ್ ನೀವು ಹೇಳಿದ ಒಂದು ವ್ಯಾಲಿಡ್ ಪಾಯಿಂಟ್ ತಗೊಂಡು BJP ವಕ್ತಾರೆ ಟಾಸ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಸರ್.